ಸರ್ ಎಂತ ಜೀವನ ನೋಡಿದಾರೆ. ಇನ್ನ ಕಿವಿಲಿ ಹೇಳ್ಬೇಕಾ? ನನ್ನ ಹೆಸರು ನಾಗಲಕ್ಷ್ಮಿ ಅಂತ. ಇವ್ರ ಹೆಸರು ನಾಗಲಕ್ಷ್ಮಿ ಅಜ್ಜಿ ಅಂತ. ನಮ್ಮ ಅತ್ತೆ ಹೆಸರು ನರಸಮ್ಮ. ಮಾವನ ಹೆಸರು ಶ್ರೀಕಂಠ ಶಾಸ್ತ್ರಿಗಳು. ನಮ್ಮ ಮಾವನವರು ರಾಮಯ್ಯ ಅಂತ. ಈಗ ನಾನೇನು ಅರ್ಚನೆ ಮಾಡ್ಬೇಕಾ ಇವಾಗ? ಎಲ್ಲಾರ್ದು ನೆಕ್ಸ್ಟ್ ನಕ್ಷತ್ರ ಎಲ್ಲ ತಗೊಂಡದೆ. ಪುರೋಹಿತರು ಅವರು ಹಾಗೆ ಚೆನ್ನಾಗಿ ನೋಡ್ಕೊಂಡಿದ್ರು ನಾನು. ಆ ವಿಜಯ್ ಪ್ರಕಾಶ್ ಸರ್ ಅಂತ ಒಬ್ರಿದಾರೆ ನೋಡಿ, ಅವ್ರು ನಿಮ್ ಹತ್ರ ಮಾತಾಡ್ಬೇಕು ಅಂತ ಪಾಪ ಮೈಕ್ ಇಟ್ಕೊಂಡ್ ಕಾತಿದಾರೆ ನೋಡಿ. ಆಯ್ತು. ಆಮೇಲೆ ಮೈಸೂರಲ್ಲಿ ನೋಡಿ ನನ್ನ ಚರಿತ್ರೆ ಎಷ್ಟು. ಮದುವೆ ಆದ ಮೇಲೆ ಸರಿ ಎಷ್ಟೋ ಮನೆಗಳಲ್ಲಿ ಅಜ್ಜಿ ಕಥೆನೇ ಸಿಗಲ್ಲ ನೋಡಿ. ಎಷ್ಟು ಮಾತು ಬೇಕೋ ಅಷ್ಟು ಮಾತಾಡ್ತೀನಿ. ಮಾತೇ ನೋಡಿ, ಮಾತೇ ಮಾಣಿಕ್ಯ. ಮಾತೇ ಮಾಣಿಕ್ಯ. ನನಗಿಂತ ಈ ಮಾತನ್ನ ಜಾಸ್ತಿ ಆಡ್ತಾ ಇರೋದು ಫಸ್ಟ್ ಟೈಮ್ ಸರಿಗಮಪ್ಪಲ್ಲಿ. ನಾವು 5 ಜನ ಹೆಣ್ಣು ಮಕ್ಕಳು, ಇಬ್ರು ಒಬ್ಳಿಂದ 4 ಜನ ಇದ್ದಾರೆ. ನನ್ನ ತಮ್ಮಂದ್ರು 2 ಇದ್ದಾರೆ. ಈಗ ನೀವು ತಮ್ಮ ಅಂದಾಗ ನಂಗೆ ನೆನಪಾಯ್ತು, ನಮ್ಮ ಅಣ್ಣ ಒಬ್ರಿದ್ದಾರೆ. ನಮ್ಮ ಅಣ್ಣ ಅಣ್ಣ ಚಿದಂಬರ ಶಾಸ್ತ್ರಿ ಅಂತ. ಓಹೋ, ಅನುಶ್ವರೇ ಸರ್ ಕೇಳಲ್ಲ ಇದು. ಇರಿ ಸರ್, ಕೇಳಲ್ಲ ಸ್ವಲ್ಪ. ಪರವಾಗಿಲ್ಲ. ಓ ಪರವಾಗಿಲ್ಲ, ಬಂದು ಅಜ್ಜಿ ಆಶೀರ್ವಾದ ತಗೊಂಬೋಣ, ಇನ್ನೇನಿಲ್ಲ. ಪರವಾಗಿಲ್ಲ, ಬನ್ನಿ ಅಷ್ಟೇ. ಸರ್. ಅವರು ನಿಮ್ಮ ಆಶೀರ್ವಾದ ತಗೊಳಕ್ ಬರ್ತವ್ರೆ. ಬನ್ನಿ ಬನ್ನಿ ಬನ್ನಿ. ಅಮ್ಮ ನಮಸ್ಕಾರಮ್ಮ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ. ಮೊಮ್ಮಕ್ಕಳು ಹಾಡ್ತಾ ಇದ್ರು, ದಿವಸ ಟಿವಿಲಿ ನೋಡ್ತೀನಿ. ಅದಕ್ಕೆ ಎದುರಿಗೆ ಬಂದು ಇವ್ರ ಕೈಲಿ ಎಲ್ಲ ಮಾತಾಡೋಣ, ಆಶೀರ್ವಾದ ಮಾಡೋಣ ಅಂತ ಬಂದಿದ್ದೀನಿ ನಾನು. ಆಯ್ತು, ಎಲ್ಲ ಚೆನ್ನಾಗಿ ನಡೀಲಿ. ಖುಷಿ ಆಯ್ತು. ದೇವಲೋಕ ಇದ್ದಾಗಿದೆ ಇದು. ಮನೆ ಒಳಗೆ ಸೇರ್ಕೊಂಡಿದ್ದೆ. ಇವತ್ತು ಎಷ್ಟೋ ಖುಷಿ ಆಯ್ತು. ಅಯ್ಯೋ, ಆಯ್ತು, ಚೆನ್ನಾಗಿದೆ ನಿಮ್ಮ. ಈ ವರ್ಷ ಅನುಶ್ವರ್ಗೂ ಮದುವೆ ಫಿಕ್ಸ್ ಆಗಿದೆ. ಹಲೋ, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನನ್ನ ಹೆಸರು ಅಜ್ಜೋ.